ಗಾಯ್ಸ್ ಎಲ್ಲರೂ ನಮಸ್ಕಾರಗಳು. ಮತ್ತೊಮ್ಮೆ ಕೆನನ್ ಇನ್ಸೈಡ್ ಟಾಪ್ ರೇಡಿಂಗ್ ಅಪ್ಡೇಟ್ಗೆ ಸ್ವಾಗತ. ಮೊದಲನೇ ಅಪ್ಡೇಟ್ಗೆ ಹೋಗ್ಬಿಡೋಣ. ಯಾವ್ದು ಡಿಲೇ ಇಲ್ದಂಗೆ ರೋಹಿತ್ ಶರ್ಮಾ ರಿಲೇಟೆಡ್. ರೋಹಿತ್ ಶರ್ಮಾ ನೆನೆ ಪದ್ಮಶ್ರೀ ಅವಾರ್ಡ್ ನ ಸ್ವೀಕಾರ ಮಾಡಿದ್ರು. ಹೌದು, ಇದು ನೋಡಿ, ಪದ್ಮಶ್ರೀ ಅವಾರ್ಡ್ ಅನ್ನೋದು ಎಲ್ಲಾರ್ಗು ಸಿಗಲ್ಲ. ವಿರಾಟ್ ಕೊಹ್ಲಿಗೆ 2017 ಅಲ್ಲಿ ಅವಾರ್ಡ್ ಸಿಕ್ಕಿತ್ತು, ಬಟ್ ರೋಹಿತ್ ಶರ್ಮಾಗೆ 2026 ಅಲ್ಲಿ ಅವಾರ್ಡ್ ಸಿಕ್ಕಿರೋದು. ಇವ್ರು ನೋಡಿ, ಕ್ರಿಕೆಟ್ ಜರ್ನಿ ಸ್ಟಾರ್ಟ್ ಮಾಡಿ 19 ಇಯರ್ಸ್, ಕರೆಕ್ಟ್ ಆಗಿ 19 ಇಯರ್ಸ್ ಆದ್ಮೇಲೆ ಇವ್ರಿಗೆ ಪದ್ಮಶ್ರೀ ಅವಾರ್ಡ್ ಸಿಕ್ಕಿರೋದು. ಎಲ್ಲಾರ್ಗು ಸಿಗಲ್ಲ, ಸಖತ್ ಕಷ್ಟ. ನೀವು ಏನಾದ್ರು ಈ ಅವಾರ್ಡ್ ಏನಾದ್ರು ಸಿಗ್ಬೇಕಾದ್ರೆ, ಇವಾಗ ಕ್ರಿಕೆಟ್ ಅಲ್ಲಿ ಯಾರಿಗೂ ಸಿಗ್ಬೇಕಾದ್ರೆ ಕ್ರಿಕೆಟ್ ಅಲ್ಲಿ ಪ್ರೂವ್ ಮಾಡ್ಕೊಂಡಿರ್ಬೇಕು. ರೋಹಿತ್ ಶರ್ಮಾ ಅದೇ ತರ ಪ್ರೂವ್ ಮಾಡ್ಕೊಂಡಿರೋದು. ಏನಂದ್ರೆ ನೋಡಿ, 2024 ಆ ಟೈಮ್ ಅಲ್ಲಿ T20 ವರ್ಲ್ಡ್ ಕಪ್ ನ ವಿನ್ ಮಾಡಿಸ್ಕೊಟ್ರು ಕ್ಯಾಪ್ಟನ್ ಆಗಿ. ಮತ್ತೆ ODIs ಅಂತ ಬಂದಾಗ 3 ಡಬಲ್ ಸೆಂಚುರೀಸ್ ನ ಸ್ಕೋರ್ ಮಾಡಿದ್ದು ರೋಹಿತ್ ಶರ್ಮಾ. ಇವ್ರನ್ನ ಬಿಟ್ಟು ಬೇರೆ ಯಾರಿಂದಲೂ 3 ಡಬಲ್ ಸೆಂಚುರಿನ ಸ್ಕೋರ್ ಮಾಡಕ್ ಆಗಿಲ್ಲ. ಅದನ್ನ ಆ ದಾಖಲೆನ ಮಾಡಿರೋದು ರೋಹಿತ್ ಶರ್ಮಾ. ಮತ್ತೆ ರನ್ಸ್ ಅಲ್ಲಿ ಇರ್ಬೋದು ODIs ಅಂತ ಬಂದಾಗ. ಮತ್ತೆ ರೋಹಿತ್ ಶರ್ಮಾ ಕ್ಯಾಪ್ಟನ್ ಅಂಡರ್ ಅಲ್ಲಿ ಟೀಮ್ ಇಂಡಿಯಾ ಬ್ಯಾಕ್ ಟು ಬ್ಯಾಕ್ ICC ಟೂರ್ನಮೆಂಟ್ ನ ಆಡಿರೋದು. ಅದರಲ್ಲಿ ಆಡೋದಲ್ಲದೆ ನೋಡಿ, ಒಂಥರ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಕೊಟ್ಟಿರೋದು. ಇದು ನೋಡಿ, ಕ್ಯಾಪ್ಟನ್ ಆಗಿನೂ ಸಖತ್ತಾಗಿ ಲೀಡ್ ಮಾಡಿದ್ರ ಅಂತ ಹೇಳ್ಬೋದು ಟೀಮ್ ಇಂಡಿಯಾನ. ಆದ್ರಿಂದ ಓವರ್ ಆಲ್ ಎಲ್ಲ ನೋಡಿದ್ರೆ ಇವ್ರದ್ದು ಕೊಡುಗೆ ಬಂದು ಕ್ರಿಕೆಟ್ಗೆ ಅಪಾರವಾದದ್ದು. ಆದ್ರಿಂದಲೇ ಇವ್ರಿಗೆ ಪದ್ಮಶ್ರೀ ಅವಾರ್ಡ್ ಅನ್ನು ಸಿಕ್ಕಿದೆ. ಶರ್ಮಾ ಡಿಸರ್ವ್ ಅಂತ ಹೇಳ್ಬೋದು ಈ ಪದ್ಮಶ್ರೀ ಅವಾರ್ಡ್ಗೆ. ಅಪ್ಡೇಟ್ ನಂಬರ್ 2, ಇದು ಬುಮ್ರಾ ರಿಲೇಟೆಡ್. ಬುಮ್ರಾ ಇವಾಗ T20 ಇದ್ರಲ್ಲೆಲ್ಲ ಅವ್ರಿಗೆಲ್ಲ ರೆಸ್ಟ್ ಕೊಟ್ಟಿರೋದು, ಅವ್ರನ್ನ ಆಡಿಸ್ತಾ ಇಲ್ಲ. ಬಟ್ ಇಂಗ್ಲೆಂಡ್ ವಿರುದ್ಧ ODI ಅಂತ ಬಂದಾಗ ಇವ್ರನ್ನ ಹಾಕೊಂಡಿದ್ದಾರೆ ಸ್ಕ್ವಾಡ್ ಒಳಗಡೆ. ಇವ್ರ ನೇಮ್ ಇದೆ ಅಲ್ವಾ, ಆದ್ರಿಂದ ಬುಮ್ರಾ ಈಗ್ಲಿಂದಾನೇ ಪ್ರಾಕ್ಟೀಸ್ ನ ಸ್ಟಾರ್ಟ್ ಮಾಡಿರೋದು. ನೋಡಿ, ಇಮೇಜಸ್ ನ ಡಿಸ್ಪ್ಲೇ ಮಾಡಿದ್ರಿ, ಇವ್ರು ಪ್ರಾಕ್ಟೀಸ್ ನ ಮಾಡ್ತಾ ಇರೋದು. ಆದ್ರಿಂದ ಈಗ್ಲಿಂದಾನೇ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದ್ರು ಅಂತ ಹೇಳ್ಬೋದು. ಹೌದು, ಇಂಗ್ಲೆಂಡ್ ವಿರುದ್ಧ ಆ ತರ ಸ್ಟ್ರಾಂಗ್ ಟೀಮ್ ವಿರುದ್ಧ ಆಡ್ಬೇಕಾದ್ರೆ ಈಗ್ಲಿಂದಾನೇ ಪ್ರಿಪರೇಷನ್ ಅನ್ನು ಸ್ಟಾರ್ಟ್ ಮಾಡಿದ್ರು. ಯಾಕಂದ್ರೆ ಇವ್ರಿಗೆ ಸ್ವಲ್ಪ ಲಾಂಗ್ ಗ್ಯಾಪ್ ಅನ್ನೋದು ಸಿಕ್ಕಿತ್ತು. ODIs ಅಲ್ಲಿ ನಿಯರ್ ನನ್ಗೆ ಅನ್ಸ್ದಾಗೆ 2.5 ಇಯರ್ಸ್ ಆದ್ಮೇಲೆ ಏನೋ ಇವರು ಎಂಟ್ರಿ ಕೊಡ್ತಾ ಇರೋದು ODI ಅಂತ ಬಂದಾಗ. ಆದ್ರಿಂದ ಸ್ವಲ್ಪ ಇದನ್ನೋದೆಲ್ಲ ಟಚ್ ಅನ್ನೋದೆಲ್ಲ ಹೋಗಿರುತ್ತಲ್ವಾ, ಆ ಟಚ್ ಎಲ್ಲ ಮತ್ತೆ ಬ್ಯಾಕ್ ಬರ್ಬೇಕಾದ್ರೆ ಈಗ್ಲಿಂದಾನೇ ಪ್ರಾಕ್ಟೀಸ್ ನ ಸ್ಟಾರ್ಟ್ ಮಾಡ್ಬೇಕು. ಅದೇ ರೀತಿ ಬುಮ್ರಾ ಪ್ರಾಕ್ಟೀಸ್ ನ ಸ್ಟಾರ್ಟ್ ಮಾಡಿದ್ದಾರೆ. ಅಪ್ಡೇಟ್ ನಂಬರ್ 3, ಸೂರ್ಯಕುಮಾರ್ ಯಾದವ್ ರಿಲೇಟೆಡ್. ಈ ಮುಂಬೈ ಇಂಡಿಯನ್ಸ್ IPL 2026 ಮುಗಿತಾ ಇದ್ದಂಗೆ ಏನೋ ಆಗ್ತಾ ಇದೆ ಮಗ ಮುಂಬೈ ಇಂಡಿಯನ್ಸ್ ಟೀಮ್ ಅಲ್ಲಂತೂ. ಇವಾಗ ಸೂರ್ಯಕುಮಾರ್ ಯಾದವ್ನ ಬಿಡಕ್ಕೆ ನೋಡ್ತಾ ಇದಾರೆ ಅಂತ ರೂಮರ್ಸ್ ಹರಿದಾಡ್ತಾ ಇದೆ. ಅದು ಏನಕ್ಕಂದ್ರೆ ಅವ್ರದ್ದು ನೋಡಿ, ಏಜ್ ಇರ್ಬೋದು 35 ಇಯರ್ಸ್ ಓಲ್ಡ್, ಮತ್ತೆ ಇತ್ತೀಚಿನ ಫಾರ್ಮ್ ಒಂಥರ ಕಳಫೆ ಪರ್ಫಾರ್ಮೆನ್ಸ್ ಕೊಡ್ತಾ ಇರೋದಲ್ವಾ. ಅವೆರಡು ಗಮನದಲ್ಲಿ ಇಟ್ಕೊಂಡು ಏನ್ ಮಾಡ್ತಾ ಇದ್ರೆ ಮುಂಬೈ ಇಂಡಿಯನ್ಸ್ ಅವ್ರನ್ನ ಬಿಡಕ್ಕೆ ರೆಡಿ ಆಗಿದೆ ಅಂತ ರೂಮರ್ಸ್ ಹರಿದಾಡ್ತಾ ಇದೆ. ನೋಡೋಣ ಇದು ಎಷ್ಟರ ಮಟ್ಟಿಗೆ ನಿಜ ಅಂತ. ಬಟ್ ಯಾವ್ದೇ ಅಫಿಷಿಯಲ್ ಅಪ್ಡೇಟ್ ಇರ್ಬೋದು, ಆತರ ಇವ್ರನ್ನ ಇದ್ ಮಾಡ್ಕೊತಾ ಯಾವ್ದೇ ರಿಪೋರ್ಟ್ ಬಂದಿಲ್ಲ. ಬಟ್ ಇದು ರೂಮರ್ಸ್ ಅಂತ ಹೇಳ್ತಾ ಇರೋದು. ನೋಡೋಣ, ಹೇಳಕ್ಕಾಗಲ್ಲ, ಆದ್ರೂ ಆಗ್ಬೋದು, ನಿಜ ಆದ್ರೂ ಆಗ್ಬೋದು. ಯಾಕಂದ್ರೆ ಸೂರ್ಯಗೆ 35 ಇಯರ್ಸ್ ಓಲ್ಡ್, ಬೇರೆ ಒಂಥರ ಫಾರ್ಮ್ ಡಿಪ್ ಆಗ್ಬಿಟ್ಟಿದೆ, ಫುಲ್ ಡ್ರಾಪ್ ಆಗ್ಬಿಟ್ಟಿದೆ ಅಂತ ಹೇಳ್ಬೋದು. ಮತ್ತೆ ಇವ್ ಕ್ಯಾಪ್ಟನ್ಸಿ ಅನ್ನೋದು ಟೀಮ್ ಇಂಡಿಯಾದಿಂದ ಬೇರೆ ಕೆಳಗಡೆ ಇಳಿಸ್ಬಿಟ್ಟಿದ್ದಾರೆ, ಡ್ರಾಪ್ ಮಾಡ್ಬಿಟ್ಟಿದ್ದಾರೆ. ಆದ್ರಿಂದ ನನ್ಗೆ ಅನ್ಸಾಗೆ ಸೂರ್ಯಕುಮಾರ್ ಯಾದವ್ನ ಬಿಟ್ಟರು ಆಶ್ಚರ್ಯ ಪಡಂಗಿಲ್ಲ. ಯಾಕಂದ್ರೆ ಏಜ್ ಮುಗಿತಾ ಬಂತು, ಆಡಕ್ಕಾಗಲ್ಲ, ಸಖತ್ ಕಷ್ಟ ಆಗುತ್ತೆ. ಆದ್ರಿಂದ ಇವೆಲ್ಲ ಗಮನದಲ್ಲಿ ಇಟ್ಕೊಂಡು ಬಿಡಕ್ ರೆಡಿ ಆಗಿದಾರೆ ಅಂತ ರೂಮರ್ಸ್ ಹರಿದಾಡ್ತಾ ಇದೆ. ನೋಡೋಣ ಏನ್ ಮಾಡ್ತಾರಂತ. ಅಪ್ಡೇಟ್ ನಂಬರ್ 4, ಇದು ಮುಂಬೈ ಇಂಡಿಯನ್ಸ್ ರಿಲೇಟೆಡ್. ಅದು ಹಾರ್ದಿಕ್ ಪಾಂಡ್ಯದು. ಹಾರ್ದಿಕ್ ಪಾಂಡ್ಯ ನಿಮ್ಗೆಲ್ಲ ಗೊತ್ತು, ಮುಂಬೈ ಇಂಡಿಯನ್ಸ್ ನ ಕ್ಯಾಪ್ಟನ್ ಆಗಿ ನಿಭಾಯಿಸ್ತಾ ಇದಾರಲ್ವಾ. ಇವಾಗ ಒಂದ್ 2 ಸೀಸನ್ ನಿಭಾಯಿಸಿದ್ರು. ಅವ್ರ ಕಡೆ ಕ್ಯಾಪ್ಟನ್ಸಿ ಅಂತ ಬಂದಾಗ ಯಾವ್ದೇ ಅವ್ರ ಪರವಾಗಿ ಹೋಗಿಲ್ಲ. ಅವ್ರು ಕ್ಯಾಪ್ಟನ್ ಆದಾಗಿಲ್ದು ಮುಂಬೈ ಇಂಡಿಯನ್ಸ್ ಯಾವ ತರ ಆಗ್ತಾ ಇದೆ ಅಂದ್ರೆ ಇಯರ್ ಆಫ್ಟರ್ ಇಯರ್ ಕೆಳಗಡೆ ಹೋಗ್ತಾನೆ ಇದೆ. ಆ ತರ ಆಗ್ಬಿಟ್ಟಿದೆ ಮುಂಬೈ ಇಂಡಿಯನ್ಸ್ ಪರಿಸ್ಥಿತಿ. ಆದ್ರಿಂದ ಇವಾಗ ಏನಾಗಿದೆ ಗೊತ್ತಾ, ಹಾರ್ದಿಕ್ ಪಾಂಡ್ಯನ ಟ್ರೇಡ್ ಮಾಡ್ಕೊಳಕ್ಕೆ ರಾಜಸ್ಥಾನ್ ರಾಯಲ್ಸ್ ಮತ್ತೆ ಇವರು ಕೋಲ್ಕತ್ತಾ KKR ಇಬ್ರು ಅಪ್ರೋಚ್ ಮಾಡಿದರೆ ಮುಂಬೈ ಇಂಡಿಯನ್ಸ್ ಅಂತ ಅಪ್ಡೇಟ್ ಬರ್ತಾ ಇದೆ ಮಗ. ಹೇಳಕ್ ಆಗಲ್ಲ, ಅಚ್ಚರಿ ಪಡಂಗೂ ಇಲ್ಲ. ಹಾರ್ದಿಕ್ ಪಾಂಡ್ಯ ಏನಾದ್ರು ಟ್ರೇಡ್ ಆದ್ರೂ ಆಗ್ಬೋದು, ಹೇಳಕ್ ಆಗಲ್ಲ. ಇದೇ ತರ ಒಂಥರ ಸಂಚಲನ ಸೃಷ್ಟಿ ಮಾಡ್ಬಿಟ್ಟಿದ್ರು. ಅವಾಗ ಹಾರ್ದಿಕ್ ಪಾಂಡ್ಯ ಗುಜರಾತ್ ಇಂದ ಮುಂಬೈ ಬಂದಿದ್ರಲ್ಲ, ಅವಾಗ ಒಂಥರ ಸಂಚಲನ ಸೃಷ್ಟಿ ಮಾಡ್ಬಿಟ್ಟಿದ್ರು. ಬಟ್ ಮುಂಬೈಯವರು ಇದಕ್ಕೆ ಏನಾದ್ರು ಒಪ್ಕೋತಾರ ಇಲ್ವಾ, ಇಲ್ಲ ನಾವು ಮುಂಬೈ ಕ್ಯಾಪ್ಟನ್ ಆಗಿನೇ ಮುಂದುವರ್ಸ್ತೀರಿ ಈ ಸೀಸನ್. ಬೇಕಾದ್ರೆ ಈ ಸೀಸನ್ ಏನಾದ್ರು ವರ್ಸ್ಟ್ ಪರ್ಫಾರ್ಮೆನ್ಸ್ ಕೊಟ್ರೆ, ಬೇಕಾದ್ರೆ ನೆಕ್ಸ್ಟ್ ಸೀಸನ್ ಏನಾದ್ರು ಮೆಗಾ ಆಕ್ಷನ್ ಬರುತ್ತಲ್ಲ, ಅವಾಗ ಬೇಕಾದ್ರೆ ಬಿಡ್ತೀವಿ. ಈ ಇಯರ್ ಅಲ್ಲಿ ನಾವು ಹಾರ್ದಿಕ್ ಪಾಂಡ್ಯನೇ ಕ್ಯಾಪ್ಟನ್ ಆಗಿ ಮುಂದುವರ್ಸ್ತೀವಿ ಅಂತ ಮುಂಬೈ ಇಂಡಿಯನ್ಸ್ ಹೇಳ್ತಾರೆ ಅನ್ನೋ ಗೊತ್ತಿಲ್ಲ. ಬಟ್ ಇವರಿಬ್ರು ಅಪ್ರೋಚ್ ಮಾಡಿದಾರಂತ ಅಪ್ಡೇಟ್ ಬರ್ತಾ ಇದೆ. ನೋಡೋಣ ಏನೇನಾಗುತ್ತೋ. ಏನಾದ್ರು ಇವ್ರು ಟ್ರೇಡ್ ಆಗ್ತಾರಾ, KKR ಆಗ್ತಾರ, ಇಲ್ಲ ರಾಜಸ್ಥಾನ್ ರಾಯಲ್ಸ್ ಆಗ್ತಾರ, ಇಲ್ಲ ಮುಂಬೈ ಇಂಡಿಯನ್ಸ್ ಅಲ್ಲೇ ಇರ್ತಾರ ಅಂತ ಕಾದ್ ನೋಡೋಣ, ಗೊತ್ತಾಗುತ್ತೆ. ಅಪ್ಡೇಟ್ ನಂಬರ್ 5, CSK ಕ್ಯಾಪ್ಟನ್ ಆದಂತಹ ಋತುರಾಜ್ ಗಾಯಕ್ವಾಡ್. ಇವ್ರು ನೋಡ್ ಮಗ, ಯಾವಾಗ್ಲೂ ಇವ್ರ ತಪ್ಪನ ಒಪ್ಕೊಳ್ಳಲ್ಲ. ಇವ್ರ ಸೋಲಕ್ಕೆ ಏನೇನೋ ರೀಸನ್ಸ್ ನ ಕೊಟ್ಟಿರೋದು. ಇವ್ರು ಕಳ್ಫ ಪರ್ಫಾರ್ಮೆನ್ಸ್ ಆಡಿರೋದೇನೋ ಅದೇನೋ ರೀಸನ್ ಕೊಡ್ತಾ ಇಲ್ಲ, ಬೇರೆ ಬೇರೆ ರೀಸನ್ಸ್ ನ ಕೊಟ್ಟಿರೋದು. ಏನ್ ಕೊಟ್ಟಿದ್ದಾರೆ ಅಂದ್ರೆ, ಇವಾಗ RCB ನ ತಗೊಳ್ಳಿ, ಸಕ್ಸಸ್ಫುಲ್ ಟೀಮ್, 2 ಬಾರಿ ಬ್ಯಾಕ್ ಟು ಬ್ಯಾಕ್ IPL ಟ್ರೋಫೀಸ್ ನ ವಿನ್ ಆಗಿದೆ ಅಲ್ವಾ. ಈ ಟೀಮ್ ಅಲ್ಲೂ ಸಹ 3 to 4 ಪ್ಲೇಯರ್ಸ್, ಮೇನ್ ಪ್ಲೇಯರ್ಸ್ ಏನಾದ್ರು ಇವಾಗ ಸಡನ್ ಆಗಿ ಏನಾದ್ರು ಟೀಮ್ ಇಂದ ಆಚೆ ಹೋಗ್ಬಿಟ್ಟಾಗ ಒಂಥರ ಟೀಮ್ ಇವ್ರ ಇಂಪ್ಯಾಕ್ಟ್ ಅನ್ನೋದು ಟೀಮ್ ಮೇಲೆ ಬರುತ್ತೆ. ಮತ್ತೆ ಟೀಮ್ ಅನ್ನೋದು ಸಂಕಷ್ಟದಲ್ಲಿ ಸಿಕ್ಕಾಕೊಳ್ಳುತ್ತೆ. ಇದನ್ನ ಇವಾಗ ಕೆಲವರೆಲ್ಲ ಇದನ್ನ ಪರಿಗಣಿಸಲ್ಲ. ಏನಾಗ್ಲಿ, ಇದು ಫಲಿತಾಂಶದ ಮೇಲೆ ಡಿಪೆಂಡ್ ಆಗಿರೋದಲ್ವಾ IPL. ಆದ್ರಿಂದ ಪ್ರತಿಯೊಬ್ರು ಅಷ್ಟೇ, ಇವಾಗ ಪ್ಲೇಯರ್ಸ್ ಮಿಸ್ ಆಗಿದ್ರು ಸಹ CSK ವಿನ್ ಆಗ್ಲೇಬೇಕು ಅಂತ ನೋಡ್ತಾ ಇರ್ತಾರಂತ ಇವ್ರು ಹೇಳಿದ್ದಾರೆ. ಹೌದು ಮಗ, IPL ಅಂತ ಬಂದಾಗ ಫಲಿತಾಂಶದ ಮೇಲೆ ಡಿಪೆಂಡ್ ಆಗಿರೋದು. ನಮ್ ಟೀಮ್ ಅಲ್ಲಿ 3 to 4 ಪ್ಲೇಯರ್ಸ್ ಮಿಸ್ ಆಗಿದ್ದಾರೆ, ಆದ್ರಿಂದ ವಿನ್ ಆಗಕ್ ಆಗ್ತಾ ಇಲ್ಲ ಅಂತ ಹೇಳಂಗಿಲ್ಲ.
ಇನ್ನ ಬ್ಯಾಕಪ್ ಪ್ಲೇಯರ್ಸ್ ಏನಕ್ಕೆ ಕೊಟ್ಟಿರೋದು, ಲೈಕ್ ಟು ಲೈಕ್ ರಿಪ್ಲೇಸ್ಮೆಂಟ್ ನ ತಗೋಬೇಕು. ಅವಾಗ ಬ್ಯಾಕಪ್ ಪ್ಲೇಯರ್ಸ್ ಒಂಥರ ಸ್ಟ್ರೆಂಥನ್ ಮಾಡ್ಕೊಂಡಿರ್ಬೇಕು. ಇವರು ಬ್ಯಾಕಪ್ ಪ್ಲೇಯರ್ಸ್ ನ ಯಾರನ್ನು ನಾರ್ಮಲ್ ಆಗಿ ತಗೋಬಿಟ್ಟು ಮೇನ್ ಪ್ಲೇಯರ್ಸ್ ಮೇಲೆ ದುಡ್ಡು ಹಾಕ್ಬಿಟ್ಟು ಬ್ಯಾಕಪ್ ಅಲ್ಲಿ ಡಮ್ಮಿ ಪ್ಲೇಯರ್ಸ್ ನ ಇಟ್ಕೊಂಡ್ರೆ ಇನ್ನೆಲ್ಲ ಆಗುತ್ತೆ. ಅದಕ್ಕೆ ಬ್ಯಾಕಪ್ ಪ್ಲೇಯರ್ಸ್ ನ ಕೊಡೋದು. ಆದ್ರಿಂದ ಇವರು ಬ್ಯಾಕಪ್ ಪ್ಲೇಯರ್ಸ್ ಸ್ಟ್ರೆಂಥನ್ ಮಾಡ್ಕೊಂಡಿರ್ಬೇಕು. ಇವ್ರು ಮಾಡ್ಕೊಂಡಿಲ್ಲ, ಅವ್ರ ತಪ್ಪು. ಬಟ್ ಆದ್ರೂ ಈ ರೀಸನ್ ಕೊಟ್ಟಿರೋದು ನಾನು ಒಪ್ಪಲ್ಲ. ಇವರು ನೋಡಿ, ಇವ್ರದ್ದು ಕಲ್ಫಾ ಪರ್ಫಾರ್ಮೆನ್ಸ್ ಅದೆಲ್ಲ ರೀಸನ್ ಕೊಡ್ತಾ ಇಲ್ಲ. ಋತುರಾಜ್ ಗಾಯಕ್ವಾಡ್ ಏನ್ ಆಡ್ಬಿಟ್ರು 2026 IPL ಅಲ್ಲಿ, ಅದು ಹೇಳ್ತಾ ಇಲ್ಲ. ಮತ್ತೆ ಇವರು ಶಿವಮ್ ದುಬೆ ಅವ್ರ ಕಡೆಯಿಂದನೂ ಏನೋ ಆಟ ಬಂದಿಲ್ಲ, ಅವ್ರದ್ದು ಹೇಳ್ತಾ ಇಲ್ಲ, ಯಾರ್ದು ಹೇಳ್ತಾ ಇಲ್ಲ. ಇವ್ರು ನೋಡಿ ಒಂಥರ 3 to 4 ಪ್ಲೇಯರ್ಸ್ ಮೇನ್ ಪ್ಲೇಯರ್ಸ್ ಇಂಜುರಿಯಿಂದ ಇರ್ಬೋದು, ಇಲ್ಲ ಯಾವ್ದೇ ಕಾರಣದಿಂದ ಇರ್ಬೋದು, ಟೀಮಿಂದ ಆಚೆ ಉಳಿದ್ರು. ಆದ್ರಿಂದ ಒಂಥರ CSK ಎಲ್ಲ ಮ್ಯಾಚ್ ಸೋಲ್ತು ಅಂತ ಹೇಳ್ತಾ ಇರೋದು. ಬಟ್ ಈ ಮಾತನ್ನ ಯಾರು ಒಪ್ಪಕ್ ಹೋಗಲ್ಲ, ನಾನು ಅಷ್ಟೇ ಒಪ್ಪಲ್ಲ. ನೀವು ಒಪ್ತಿರಲ್ವಾ, ಅದು ನಿಮ್ಗೆ ಬಿಟ್ಟಿದ್ದು. ಇದು ಇವತ್ತಿನ ಟಾಪ್ ರಿಗಾರ್ಡಿಂಗ್ ಅಪ್ಡೇಟ್ಸ್ ಆಗಿತ್ತು. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ತನಕ ಇವಾಗ ಅಷ್ಟೇ, ಕೇರ್, ಬಾಯ್.